ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ
ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಮಳೆಯ ಅವಾಂತರ ಅನ್ನುವಂಥದ್ದು ಯಾವ ಏರಿಯಾಗೂ ಕೂಡ ಹೊರತಲ್ಲ. ಸಿಎಂ ನಿವಾಸಕ್ಕೂ ಕೂಡ ಈ ಮಳೆಯ ಆಘಾತ ಈಗ ತಟ್ಟಿದೆ. ಈ ಕಾಂಪೌಂಡ್ಗೆ ಒಳಗೆ ಇದ್ದಂಥ ಒಂದಷ್ಟು ಮರಗಳಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಉರುಳಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನಜೀವನ ಅಲ್ಲೂ ಕೂಡ ಅಸ್ತವ್ಯಸ್ತ. ಅದರ ಜೊತೆಗೆ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿದೆ, ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸದ್ಯಕ್ಕೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಯಲ್ಲಿ ಈಗ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದ ಕಾಂಪೌಂಡ್ನ ಒಳಗೆ ಇರುವಂಥ ಮರಗಳು ಈಗ ಉರುಳಿರೋದು, ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದಂತೆ ಈಗ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ.